ಇತ್ತೀಚೆಗೆ ಖರ್ಚು ಸಿಕ್ಕಾಪಟ್ಟೆ ಆಗ್ತಾ ಇದೆ. ನೋಡಿ, ನೀವು ಏನ್ ಬರ್ತಾ ಇದೆ ನಿಮ್ ದುಡ್ಡು ಅದರಷ್ಟೇ ಖರ್ಚು ಅಥವಾ ಅದಕ್ಕಿಂತ ಹೆಚ್ಚಿಗಂದ್ರೂ ಕೆಲವೊಂದು ಜನರಿಗೆ ಹೌದು ಅಂತ ಹೇಳ್ಬೋದು. ಯಾಕಂತಂದ್ರೆ ಸ್ವಲ್ಪ ಖರ್ಚಿನ ಮೇಲೆ ಅಂಕುಶವನ್ನ ಹಾಕಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ನಿಭಾಯಿಸೋದೇ ಕಷ್ಟ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಮನೆ ಜಂಜಾಟಗಳು, ಒತ್ತಡದ ಜೀವನ, ಸ್ವಲ್ಪ ಆರೋಗ್ಯದ್ದು ಜವಾಬ್ದಾರಿಗಳು ಇವೆ. ವೀಕ್ಷಕರೇ, ಕನ್ಯಾ ರಾಶಿಯ ಅಕ್ಟೋಬರ್ ತಿಂಗಳ ಮಾಸಫಲ. ಅಕ್ಟೋಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ನಿಮಗೆ ಶುಭ ಇದೆ, ಯಾವೆಲ್ಲ ವಿಚಾರದ ಎಚ್ಚರಿಕೆ ಬೇಕು, ಯಾವೆಲ್ಲ ಲಾಭಗಳಿದೆ, ಧನಪ್ರಾಪ್ತಿ ಯೋಗ ಇದೆಯಾ, ನಿಮಗಿರ್ತಕ್ಕಂಥ ಅಡೆತಡೆಗಳೇನು, ಆ ಅಡೆತಡೆಗಳಿಗೆ ಪರಿಹಾರಗಳೇನು ಅನ್ನುವಂಥದ್ದನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ಅದ್ಭುತ ಪರಿಹಾರ ತಿಳಿಸುವಂತದ್ದಿದೆ. ವಿಡಿಯೋ ಅಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಮ ಸಮಯವನ್ನ ನಾನು ವ್ಯರ್ಥ ಮಾಡೋದಿಲ್ಲ. ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಕನ್ಯಾ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳ ಫಲವನ್ನು ತಿಳಿಸ್ತಾ ಇರೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ಯಾ ರಾಶಿಯವರ ಜನ್ಮ ನಕ್ಷತ್ರಗಳು ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಚಿತ್ತಾ ನಕ್ಷತ್ರದ ಹಸ್ತ ನಕ್ಷತ್ರದ 4 ಚರಣಗಳು, ಚಿತ್ತಾ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ಕನ್ಯಾ ರಾಶಿ. ಇಂತಹ ಕನ್ಯಾ ರಾಶಿಯವರಿಗೆ ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ ಆಗಿದೆ. ಅದೃಷ್ಟ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರುವಂತದ್ದು. ಇನ್ನು ಮಿತ್ರ ರಾಶಿಗಳು ಮೇಷ, ಮಿಥುನ, ಸಿಂಹ ಆದ್ರೆ ಶತ್ರು ರಾಶಿ ಕಟಕ ರಾಶಿ. ಈ ಕನ್ಯಾ ರಾಶಿಯವರ ತಕ್ಷಣ ಯಾವತ್ತಿಗೂ ಈ ಕಾಂಟ್ರವರ್ಸಿಗಳು, ಗದ್ದಲಗಳು, ಗಲಾಟೆಗಳು, ಕಿರಿಕಿರಿಗಳು ಇದರಿಂದ ಮುಕ್ತವಾಗಿರ್ಬೇಕು, ಆರಾಮಾಗಿರ್ಬೇಕು, ಜಗಳ ಜಂಜಾಟದಿಂದ ಹೊರಗಡೆ ಇರಬೇಕು. ಜಗಳ ಅಂದ್ರೇನೆ ಆಗಿ ಬರಲ್ಲ. ಯಾಕಂತಂದ್ರೆ ಯಾವತ್ತಿಗೂ ಕೂಡ ಆರಾಮಾಗಿರ್ಬೇಕು. ಒತ್ತಡಗಳು ಅಂತಂದ್ರೆ ಕಷ್ಟ. ಒತ್ತಡಗಳನ್ನ ಬಿಟ್ಟು ಆರಾಮಾಗಿರ್ಬೇಕು ಅನ್ನುವಂತ ವ್ಯಕ್ತಿಗಳು ಕನ್ಯಾ ರಾಶಿಯವರು. ಮತ್ತು ಇವರಿಗೆ ಕಲೆ ಅನ್ನುವಂಥದ್ದು ಹುಟ್ಟುತ್ತಾನೆ ಬಂದಿರುತ್ತೆ. ಏನಾದ್ರೂ ಒಂದು ಕಲೆ ಇದ್ದೇ ಇರುತ್ತೆ. ವಿಶೇಷವಾಗಿರ್ತಕ್ಕಂತಹ ಒಂದು ಕಲೆ ಕನ್ಯಾ ರಾಶಿಯವರಲ್ಲಿ ಇರುತ್ತೆ. ಬಹಳಷ್ಟು ಸೂಕ್ಷ್ಮವಾಗಿರ್ತಾರೆ, ನಾಜೂಕಾಗಿ ಇರುವಂತಹ ವ್ಯಕ್ತಿಗಳು ಕನ್ಯಾ ರಾಶಿಯವರು. ಇಂಥ ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ಲಾಭದಾಯಕವಾಗಿದೆ, ಶುಭಕರವಾದ ಫಲಗಳಿದೆ ಅಂತ ನೋಡಿದ್ರೆ 3, 10, 12, 19, 24, 26, 31ನೇ ತಾರೀಕು ತುಂಬಾ ಅನುಕೂಲಕರವಾಗಿರ್ತಕ್ಕಂತಹ ಲಾಭದಾಯಕವಾದ ಫಲಗಳು ಸಿಗುವಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ಈ ಒಂದು ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ನೋಡಿ, ಎಷ್ಟೇ ಸಮಸ್ಯೆ ಇರಲಿ, ಎಷ್ಟೇ ಒತ್ತಡ ಇರಲಿ, ಎಷ್ಟೇ ಗೊಂದಲಗಳಿರ್ಲಿ, ಎಷ್ಟೇ ನಿಮ್ಮ ಮುಂದೆ ಸವಾಲುಗಳಿದ್ರೂ ಕೂಡ ಶಾಂತವಾಗಿರತಕ್ಕಂತಹ ಮನಸ್ಥಿತಿ, ತಾಳ್ಮೆಯ ಮನಸ್ಥಿತಿ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರುವಂತಹ ವಿಚಾರ. ಯಾಕಂತಂದ್ರೆ ನೀವು ಹಠಮಾರಿತನದ ಧೋರಣೆ ಬೇಡ. ಯಾಕಂತಂದ್ರೆ ಮೊಂಡುವಾದ ಬೇಡ. ಮತ್ತು ನಾನು ಗೆದ್ದೇ ಗೆಲ್ತೀನಿ, ಮಾಡೇ ಮಾಡ್ತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಬೇಡ. ಕಾನ್ಫಿಡೆನ್ಸ್ ಇರಬೇಕು, ಆದ್ರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಯಾಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಅಂದುಕೊಂಡಿದ್ದೇ ಒಂದಾಗುತ್ತೆ, ಆಗೋದೇ ಮತ್ತೊಂದಾಗುತ್ತೆ. ಮತ್ತು ಈ ಹಣಕಾಸಿನ ವಿಚಾರದಲ್ಲಿ ನಾವೇನಾದ್ರೂ ತಪ್ಪೆಜ್ಜೆ ಇಟ್ವಿ ಅಂತಂದ್ರೆ ಒಂದಕ್ಕೊಂದು ಸಮಸ್ಯೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂತಂದ್ರೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಅದು ಸಾಕಷ್ಟು ಸಮಸ್ಯೆಗಳನ್ನ ತಂದೊಡ್ಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ತಾಳ್ಮೆ, ಜಾಣ್ಮೆ, ಬುದ್ಧಿವಂತಿಕೆ, ಸಮಾಧಾನದಿಂದ ನೀವು ವರ್ತಿಸಿದ್ದೆ ಆದ್ರೆ ಮಾತ್ರ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ. ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ, ಇದ್ರ ಬಗ್ಗೆ ನೀವು ಗಮನಕ್ಕಿರಬೇಕು. ನಿಮ್ಮ ಪ್ರಯತ್ನ ಏನ್ ಮಾಡ್ತೀರಿ, ಆ ಪ್ರಯತ್ನಕ್ಕೆ ತಕ್ಕದಾದ ಫಲ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಸ್ವಲ್ಪ ಏನಾದ್ರೂ ಓವರ್ ಸ್ಟೆಪ್ ಮಾಡಿದ್ರೆ, ಓವರ್ ಆಗಿ ಏನಾದ್ರೂ ಥಿಂಕ್ ಮಾಡಿದ್ರೆ, ಓವರ್ ಆಗಿ ಖರ್ಚು ಮಾಡಿದ್ರೆ, ಓವರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನಿಮಗೆ ಸಮಸ್ಯೆಯನ್ನ ತಂದೊಡ್ಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಂದಿಷ್ಟು ಏನೋ ಸಡನ್ ಆಗಿ ಬದಲಾವಣೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಸ್ವಲ್ಪ ಅಬ್ಸರ್ವೇಷನ್ ಅನ್ನುವಂಥದ್ದು ಬಹಳಷ್ಟು ಇರಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ, ಏನೋ ಒಂದು ಸಡನ್ ಆಗಿ ಸಮಸ್ಯೆಗಳು ಬಂದ್ಬಿಡ್ಬೋದು. ಇದ್ರ ಬಗ್ಗೆನೂ ಕೂಡ ಗಮನಕ್ಕೆ ವಾಚ್ ಮಾಡ್ತಾ ಇರ್ಬೇಕು. ನೀವು ಇನ್ನೊಂದು ರಗೊಂಡು ನಾನು ಎಲ್ಲಿದ್ದೀನಿ, ನನ್ನ ಕಡೆ ದುಡ್ಡು ಎಷ್ಟಿದೆ, ನಾನು ಏನ್ ಮಾಡಕ್ ಹೊರಟಿದ್ದೀನಿ, ಅಥವಾ ಏನು ಉದ್ಯೋಗ ಮಾಡ್ತಾ ಇದೀವಿ, ಏನ್ ಮಾತಾಡ್ತಾ ಇದೀವಿ, ಏನು ನಾವು ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ, ಒಂದು ಸಂಬಂಧಗಳು ಕುದುರಿಸೋದಿರ್ಲಿ ಅಥವಾ ಕೆಲಸ ಮಾಡುವಂತದ್ದಿರ್ಲಿ, ಏನ್ ಮಾಡ್ತಾ ಇದೀವಿ ಒಮ್ಮೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಆ ಸ್ಕ್ಯಾನ್ ಮಾಡ್ಕೊಂಡು ಸರಿ ಅಂತ ಆದ್ರೆ ಒಂದ್ ಸಲ ಬಿಟ್ಟು 2 ಸಲ ಯೋಚನೆ ಮಾಡ್ಕೊಂಡು ಮುನ್ನುಗ್ಗಿ, ಅದರಿಂದ ನಿಮ್ಗೆ ಜಯ ಸಿಗುತ್ತೆ. ಅದು ಬಿಟ್ಟು ಸಡನ್ ಆಗಿ ದುಡುಕುವಂತಹ ವ್ಯವಹಾರವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ಇತ್ತೀಚೆಗೆ ಖರ್ಚು ಸಿಕ್ಕಾಪಟ್ಟೆ ಆಗ್ತಾ ಇದೆ. ನೋಡಿ, ನೀವು ಏನ್ ಬರ್ತಾ ಇದೆ ನಿಮ್ ದುಡ್ಡು ಅದರಷ್ಟೇ ಖರ್ಚು ಅಥವಾ ಅದಕ್ಕಿಂತ ಹೆಚ್ಚಿಗಂದ್ರೂ ಕೆಲವೊಂದು ಜನರಿಗೆ ಹೌದು ಅಂತ ಹೇಳ್ಬೋದು. ಯಾಕಂತಂದ್ರೆ ಸ್ವಲ್ಪ ಖರ್ಚಿನ ಮೇಲೆ ಅಂಕುಶವನ್ನ ಹಾಕಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ನಿಭಾಯಿಸೋದೇ ಕಷ್ಟ ಆಗ್ಬಿಟ್ಟಿದೆ.
ಯಾಕಂತಂದ್ರೆ ಮನೆ ಜಂಜಾಟಗಳು, ಒತ್ತಡದ ಜೀವನ, ಸ್ವಲ್ಪ ಆರೋಗ್ಯದ್ದು ಜವಾಬ್ದಾರಿಗಳು ಇವೆಲ್ಲವೂ ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ, ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಮಾನಸಿಕವಾಗಿಯೂ ಕೂಡ ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡು ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹಣಕಾಸಿನ ಒಂದು ಸ್ಥಿತಿಗತಿಗಳನ್ನು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಬೇಕಾಗಿರುವಂತದ್ದು ಅಷ್ಟೇ ಮಾಡ್ಕೊಳ್ಳಿ, ಬೇಡವಾಗಿರುವಂತದನ್ನ ಪಾಯಿಂಟ್ ಅಪ್ ಮಾಡ್ಕೊಂಡು ಆ ಖರ್ಚಿಗೆ ಕಡಿವಾಣವನ್ನು ಹಾಕೊಳ್ಳಿ. ಇನ್ನೊಂದು ಎಚ್ಚರಿಕೆ ಏನು ಗೊತ್ತಾ, ನೀವು ಮಾತಾಡ್ಬೇಕಾದ್ರೆ ಮಾತಿನ ಮೇಲೆ ಹಿಡಿತಾ ಇರಬೇಕು. ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಎಲ್ಲಿ ಮಾತಾಡ್ತಾ ಇದ್ದೀನಿ, ಎಷ್ಟು ಮಾತಾಡ್ಬೇಕು, ನಾನಿಲ್ಲಿ ಎಷ್ಟು ಮಾತಾಡಿದ್ರೆ ಸರಿ ಆಗುತ್ತೆ, ಮೊದಲೇ ಪ್ರಿಪರೇಷನ್ ಮಾಡ್ಕೊಳ್ಳಿ. ಅಥವಾ ಮಾತಾಡುವಾಗ ನಾಲ್ಗೆಯನ್ನು ಹರಿಬಿಡ್ಲಿಕ್ಕೆ ಹೋಗ್ಬೇಡಿ. ನೀವು ಒಳ್ಳೇದ್ ಹೇಳಿದ್ರು ಕೆಟ್ಟದನ್ನಾಗಿ ತಿಳ್ಕೊಳ್ಳುವಂತ ಜನ ಇದ್ದಾರೆ, ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂತ ಜನ ಇದ್ದಾರೆ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಒಳ್ಳೇದ್ ಹೇಳಿದ್ರು ಕೆಟ್ಟದಾಗುವಂತ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಮಾತಿನ ಮೇಲೆ ಹಿಡಿತವನ್ನಾಗಿ ಇಟ್ಕೋಬೇಕು. ಇನ್ನು ನಿಮ್ಮ ಸಮಸ್ಯೆಗಳು, ವ್ಯವಹಾರಗಳು ಕಾನೂನಿನ ರೀತಿಯಲ್ಲಿ ಕೆಲವೊಂದು ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಕೆಲವೊಂದು ವ್ಯವಹಾರ ಇರುತ್ತೆ, ಕೆಲಸಗಳಿರುತ್ತೆ, ಭೂ ವಿವಾದಕ್ಕೆ ಸಂಬಂಧಪಟ್ಟಂತದ್ದು ಇರುತ್ತೆ, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಇಲ್ಲೂ ಕೂಡ ಎಚ್ಚರಿಕೆ ಮತ್ತು ಜಾಣ್ಮೆಯ ಮತ್ತು ರಾಜಿ ಮಾಡಿಕೊಳ್ಳುವಂತಹ ಒಂದು ಯೋಚನೆಯಲ್ಲಿ ನೀವು ಪ್ರಯತ್ನವನ್ನು ಮಾಡಿದ್ರೆ ನಿಮ್ಗೆ ಲಾಭ ಇದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ವ್ಯಾಪಾರ ವಹಿವಾಟಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ನೋಡಿದ್ರೆ ಆಲೋರ್ ಚೆನ್ನಾಗಿದೆ, ಪ್ರಯತ್ನಗಳನ್ನ ಮಾತ್ರ ನಿರಂತರವಾಗಿ ಮಾಡ್ತಾ ಇರಬೇಕು. ಅಂದಾಗ ಮಾತ್ರ ನಿಮಗೆ ಒಳ್ಳೆ ಫಲ, ಒಳ್ಳೆ ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಹೃದಯಕ್ಕೆ ಸಂಬಂಧಿಸಿರುವಂತಹ, ಗಂಟಲಿಗೆ ಸಂಬಂಧಿಸಿರ್ತಕ್ಕಂತಹ ಈ ಶೀತದ ಪದಾರ್ಥಗಳನ್ನ ತಿಂದು ಸ್ವಲ್ಪ ಕೆಲವೊಂದು ನೆಗಡಿ, ಕೆಮ್ಮು, ಜ್ವರದಂತಹ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆಗಳು ಇರೋದ್ರಿಂದ ಆರೋಗ್ಯದ ಕಡೆಯೂ ನೀವು ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗುತ್ತೆ. ಕಲಾವಿದರಿಗೆ ಏನು ಕೊರತೆ ಇಲ್ಲ, ಇರುತ್ತೆ ನಿಮ್ಮ ಹತ್ರ, ನಿಮ್ಮ ಕಲೆಗೆ ಒಂದು ಬೆಲೆ ಇರುತ್ತೆ. ಹಾಗಾಗಿ ಕಲಾವಿದರಿಗೆ ಏನು ಸಮಸ್ಯೆ ಇಲ್ಲ. ಅದು ದೊಡ್ಡ ಕಲಾವಿದರು ಇರ್ಬೋದು, ಚಿಕ್ಕ ಪುಟ್ಟ ಗ್ರಾಮೀಣ ಮಟ್ಟದ ಕಲೆಗಾರರು ಇರ್ಬೋದು. ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಹಾಗಾಗಿ ಸ್ವಲ್ಪ ಇದ್ರ ಕಡೆ ಗಮನ ಹರಿಸ್ಕೊಂಡು ನೀವು ಕೆಲಸ ಮಾಡ್ತಾ ಹೋಗ್ಬೇಕು. ನೋಡಿ, ಪತಿ ಪತ್ನಿಯರಲ್ಲಿ, ಪ್ರೇಮಿಗಳಲ್ಲಿ ಒಳ್ಳೆ ಸಾಮರಸ್ಯ ಇರುತ್ತೆ, ಒಳ್ಳೆ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ದಾಂಪತ್ಯ ಜೀವನದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಭೋಗ ವಸ್ತುಗಳನ್ನ ಖರೀದಿ ಮಾಡಿ ಹಣವನ್ನ ಖರ್ಚು ಮಾಡ್ಕೋತೀರಿ, ಇದು ಬೇಡ ಅಂತ ಹೇಳೋದು. ಇದ್ರ ಬಗ್ಗೆ ಗಮನ ಹರಿಸಿ. ವ್ಯಾಪಾರಿಗಳಿಗೆ ನೀವೇನು ಶ್ರಮ ಪಟ್ಟಿರ್ತೀರಿ ಶ್ರಮಕ್ಕೆ ತಕ್ಕಂತೆ ಫಲ ಇದೆ. ಹಾಗಾಗಿ ನೀವು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ನಿಮ್ಮ ಕೆಲಸವನ್ನ ಇನ್ನೊಂದು ಸ್ವಲ್ಪ 1 hour ಹೆಚ್ಚಿಗೆ ಮಾಡಿದ್ರು ಕೂಡ ತೊಂದರೆ ಇಲ್ಲ. ಪ್ರಯಾಣದಿಂದ ಅನಾನುಕೂಲತೆಗಳು ಉಂಟಾಗುವಂತ ಸಾಧ್ಯತೆ ಇರೋದ್ರಿಂದ ಪ್ರಯಾಣವನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡುವಂತಹ ಪ್ರಯತ್ನವನ್ನ ಮಾಡಿ. ಆರೋಗ್ಯದ ಮೇಲೆ ಪರಿಣಾಮ ಆಗ್ಬೋದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ, ಮೊಬೈಲ್ ಬಳಕೆ ಕಡಿಮೆ ಮಾಡಿಕೊಂಡ್ರೆ. ಇನ್ನು ಪ್ರೇಮಿಗಳಿಗೆ ಬಹಳಷ್ಟು ಉತ್ಸಾಹದಲ್ಲಿ ಏನೋ ನಿರ್ಧಾರ ತೆಗೆದುಕೊಳ್ಳುವಂತ ಮೂಡಲ್ಲಿ ಇರುವಂತಹ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಬಹಳ ಒತ್ತಡದಿಂದ ಕೆಲಸಗಳನ್ನ ನಿರ್ವಹಿಸುವಂತಹ ಸಾಧ್ಯತೆಗಳು ಇರುತ್ತೆ. ಒತ್ತಡ ಇದ್ರೂ ಕೂಡ ಅದನ್ನ ಪ್ರೀತಿಸಿ ಕೆಲಸ ಮಾಡಿ, ಗೌರವಿಸಿ ಕೆಲಸ ಮಾಡಿ. ನಿಮಗೆ ಸಮಯ ಹೋಗಿದ್ದು ಗೊತ್ತಾಗಲ್ಲ, ದುಡ್ಡು ಕೂಡ ಬರುತ್ತೆ ಅನ್ನುವಂಥದ್ದು ಗಮನದಲ್ಲಿಡ್ರಿ. ಜೊತೆಗೆ ಸಮಸ್ಯೆಗಳು ಎದುರಾದಾಗ ಚಾಣಾಕ್ಯದಿಂದ ಪಾರಾಗುವಂತಹ ಸಾಧ್ಯತೆಗಳು ಇದೆ. ಬುದ್ಧಿವಂತಿಕೆಗೆ ಏನು ಬರ ಇಲ್ಲ. ಕನ್ಯಾ ರಾಶಿಯವರು ಅಂದ ತಕ್ಷಣ ಚಾಣಕ್ಯರು, ಕುಂತಲ್ಲೇ ಏನೋ ಒಂದು ಪ್ಲಾನ್ ಮಾಡ್ಕೊಳ್ಳುವಂಥದ್ದು, ಫಿಸಿಕಲಿ ಜಾಸ್ತಿ ಮಾಡೋದಕ್ಕಿಂತಲೂ ಮೆಂಟಲಿ ಕೆಲಸ ಮಾಡುವಂಥದ್ದು ಜಾಸ್ತಿ ಕನ್ಯಾ ರಾಶಿಯವರು. ಹಾಗಾಗಿ ನಿಮ್ಮ ತಲೆಯನ್ನ ಓಡಿಸಿ ನೀವು ಕೆಲಸವನ್ನ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ನಿಮಗೆ ಅನುಕೂಲತೆ ಆಗುತ್ತೆ ಅನ್ನುವಂಥದ್ದು. ಸ್ವಲ್ಪ ಈ ಸಹೋದರ ಸಹೋದರಿಯಿಂದ ಸ್ವಲ್ಪ ಮಾನಸಿಕವಾದ ಕಿರಿಕಿರಿಗಳು, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು, ಅಥವಾ ಯಾವುದೋ ಮಾತು ಬೆಳೆಸಿ ಅದನ್ನೇ ಒಂದು ಹಿಡ್ಕೊಂಡು ಸ್ವಲ್ಪ ಮನಸ್ತಾಪ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಸಾಧ್ಯವಾದ್ರೆ ಅದನ್ನ ಸರಿ ಮಾಡ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿ. ಮಾತೃವರ್ಗಕ್ಕೆ ಅನಾರೋಗ್ಯದ ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆ ಇರೋದ್ರಿಂದ ಆರೋಗ್ಯದ ಕಡೆ, ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಈ ಭೂಮಿ ಕಟ್ಟಡ ವ್ಯಾಪಾರಿಗಳಿಗೆ ಮಂದಗತಿಯ ಪ್ರಗತಿ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಇಲ್ಲೂ ಕೂಡ ಯಶಸ್ಸು ಸಿಗುವಂತ ಸಾಧ್ಯತೆ ಇದೆ. ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಈ ಸ್ತ್ರೀ ಪಕ್ಷದಿಂದ, ನೀವೇನಾದ್ರೂ ವಿಶೇಷವಾಗಿ ಪುರುಷರಾಗಿದ್ರೆ ಸ್ತ್ರೀ ಪಕ್ಷದಿಂದ ನಿಮಗೆ ಲಾಭವಾಗುವಂತಹ ಸಾಧ್ಯತೆಗಳಿದೆ. ಅನುಕೂಲಕರವಾಗಿರ್ತಕ್ಕಂಥ ಫಲಗಳಿಗೆ ಏನು ಕಡಿಮೆ ಇಲ್ಲ. ಆದ್ರೆ ಸಮಯ ಪ್ರಜ್ಞೆ, ಜಾಣ್ಮೆ, ತಾಳ್ಮೆ, ಬುದ್ಧಿವಂತಿಕೆಯನ್ನ ಉಪಯೋಗ ಮಾಡಿಕೊಂಡ್ರೆ ಬಹಳಷ್ಟು ಅನುಕೂಲಕರವಾದಂತಹ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಈ ತಿಂಗಳಲ್ಲಿ ಪೂರ್ತಿಯಾಗಿ ಸ್ಪಷ್ಟವಾಗಿದೆ. ನಾನು ಅಲ್ಲೇ ಎಚ್ಚರಿಕೆಗಳನ್ನ ಹೇಳಿದ್ದೀನಿ ಸೂಕ್ಷ್ಮವಾಗಿ. ಅದ್ರ ಕಡೆ ನೀವು ಗಮನ ಹರಿಸಿದ್ರೆ ಸಾಕು, ಈ ತಿಂಗಳು ಬಹಳಷ್ಟು ಯಶಸ್ವಿಯಾಗಿ ನೀವು ಕಳಿಬಹುದು ಅನ್ನುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ.
ಇನ್ನು ನಾನು ಅದ್ಭುತವಾದ ಪರಿಹಾರ ಹೇಳ್ಬೇಕಲ್ವಾ, ಅದಕ್ಕಿಂತ ಮುಂಚೆ ಈ ವಿಡಿಯೋದ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ಈ ಅಕ್ಟೋಬರ್ ತಿಂಗಳ 12 ರಾಶಿಯವರ ಫಲ ಇದೆ, ವಿಶೇಷವಾದಂತಹ ವಿಡಿಯೋಗಳು ಸಿಗ್ತದೆ, ಅಲ್ಲಿ ಕೂಡ ಹೋಗಿ ನಿಮ್ಗೆ ಇಷ್ಟವಾದ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನಿಸ್ತು, ಲೈಕ್ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಿದ್ರೆ ಪರಿಹಾರಗಳನ್ನ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಭೂತಿಯನ್ನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆ ಅನುಕೂಲತೆಗಳಾಗುತ್ತೆ. ಶ್ರೀ ಸುಬ್ರಹ್ಮಣ್ಯ ಸೂಕ್ತವನ್ನ ಪಠಣ ಮಾಡ್ಕೊಳ್ಳಿ. ಬ್ರಹ್ಮಚಾರಿಗಳಿಗೆ ಅನ್ನದಾನವನ್ನ ಮಾಡತಕ್ಕಂಥದ್ದು ಒಳ್ಳೆ ಫಲ ಸಿಗುತ್ತೆ. ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ, ದೇವರ ಮನೆಯನ್ನ ಯಾವತ್ತಿಗೂ ಕೂಡ ಶುಭ್ರವಾಗಿರಬೇಕು, ಸ್ವಚ್ಛವಾಗಿರಬೇಕು. ಅದು ಎಷ್ಟು ಸ್ವಚ್ಛವಾಗಿರುತ್ತೆ ಅಲ್ಲಿ ತಾಯಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಜೊತೆಗೆ ದುರ್ಗಾ ಪೂಜೆಯಿಂದ ಬಹಳ ಅನುಕೂಲತೆ ಆಗುತ್ತೆ. ದುರ್ಗಾ ದೇವಸ್ಥಾನದಲ್ಲಿ ದೀಪ ಬೆಳಗಿಸಿದ್ರೆ ಒಳ್ಳೆ ಫಲ ಸಿಗುತ್ತೆ. ಬಹಳ ಸಿಂಪಲ್ ಆಗಿರುವಂತ ಪರಿಹಾರಗಳನ್ನ ತಿಳಿಸಿದೀವಿ. ಎಲ್ಲವೂ ಮಾಡ್ಲಿಕ್ಕೆ ಆಗದೆ ಇದ್ರು ಕೂಡ ಒಂದ್ ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ, ಅದು ಬಹಳ ಮುಖ್ಯ. ಸುಮ್ಮನೆ ಕಾಟಾಚಾರಕ್ಕೆ ಎಲ್ಲವನ್ನೂ ಮಾಡ್ಬಿಡ್ಬೇಕು ಅನ್ನುವಂಥದ್ದು ವಿಚಾರದಲ್ಲಿ ಹೋಗ್ಬಿಡಿ. ಆಸೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ಗೌರವದಿಂದ, ಪ್ರೀತಿಸಿ ಆ ಪೂಜೆಯನ್ನ ಮಾಡ್ಕೊಂಡ್ರೆ, ಆನಂದಿಸಿ ಆ ಪೂಜೆಯನ್ನ ಮಾಡ್ಕೊಂಡ್ರೆ ದೈವ ಕೃಪೆ ಆಗುತ್ತೆ. ದೈವ ಕೃಪೆಯಿಂದ ಅನೇಕ ಸಂಕಷ್ಟಗಳು ಕೂಡ ದೂರ ಆಗುತ್ತೆ. ನಿಮ್ಮ ಕೆಲಸ, ನಿಮ್ಮ ಕಾಯಕವನ್ನ ಪ್ರೀತಿಸಿ, ನಿಮ್ಮ ಕಾಯಕ ಪ್ರೀತಿಸಿದ್ರು ಕೂಡ ನಿಮಗೆ ಸಮಾಧಾನ, ಶಾಂತಿ, ನೆಮ್ಮದಿ ಸಿಗುತ್ತೆ. ಎಲ್ಲದಕ್ಕೂ ಕೂಡ ಅನುಕೂಲತೆಗಳಾಗುತ್ತೆ. ಅನುಕೂಲತೆಗಳ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.